ನಾನು ಟೀಕೆ ಮಾಡಿದ್ರು, ಮಾಧ್ಯಮದಲ್ಲಿ ಭಾಳ ಜನ ಟೀಕೆ ಮಾಡಿದ್ರು. ವಫ್ ಇರಲಿ ಮುಜ್ರಾ ಇರಲಿ, ಅದು ಮುಜ್ರಾಯದಲ್ಲಿ ದೇವ್ರ ಪ್ರಾಪರ್ಟಿ ಅಂತೀವಿ, ವಫ್ದು ನಾವು ಅಲ್ಲನ ಪ್ರಾಪರ್ಟಿ ಅಂತೀವಿ. ಏನು ಹೇಳಿ, ಈಗ ಮುಜ್ರಾಯದಲ್ಲೂ 36,000 ಎಕರೆ ಮುಜ್ರಾಯಿ ಪ್ರಾಪರ್ಟಿ ಇದೆ. 36,000ದಲ್ಲಿ 800 ಎಕರೆ ಅದು ಎನ್ಕರೇಜ್ ಮಾಡೋಕ್ಕಿದೆ, ಅದನ್ನು ಬಿಡಿಸ್ಬೇಕಾಗ್ತದೆ ನಾವು. ಮುಜ್ರಾಯದಿರಲಿ ವಫ್ ಇರಲಿ ಅದೆಲ್ಲ ದೇವರ ಆಸ್ತಿ ಅಂತೀವಿ ನಾವು. ಹಾಗಾಗಿ ನಾನಿಲ್ಲ, ಈ BJPದಲ್ಲೇ ಮಾನ್ಯ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೇಳಿಸ್ಕೊಳ್ಳಿ ಸ್ವಲ್ಪ ಏನಂತ ಹೇಳಿದಾರಂತ. ಡ್ಯೂಟಿ ವಾ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ड्यूटी. कॉम्प्रोमाइज़ नहीं होना, अगर कॉम्प्रोमाइज़ हुआ तो हम कुछ नहीं कर सकते, ऊपर वाले देखते रहते. तुम जो खुदा का प्रॉपर्टी है वो लूट गया तो, और आप आंख बंद करके बैठे तो लूटने वाले से ज़्यादा आप मुजरिम हो जाते हो, गुनहगार हो जाते हो, क्योंकि आप नसीब वाले हैं. वो खुदा का प्रॉपर्टी रक्षा करने के लिए आपको मौका मिला है. बहुत नसीब वाले हैं आप, वो नसीब को नहीं खोना. ಅವರು ಬಸವರಾಜ ಬೊಮ್ಮಾಯಿನೇ ಮುಖ್ಯಮಂತ್ರಿ ಇರುವಾಗ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಇದು ವಫ್ ಆಸ್ತಿ, ದಯಮಾಡಿ ಯಾರನ್ನ ಎನ್ಕ್ರೋಚ್ಮೆಂಟ್ ಆಗಿದ್ರೆ ಅವ್ರನ್ನ ಎಲ್ಲ ತೆಗೀರಿದಿ, ಇದು ಅಲ್ಲನ್ನ ಆಸ್ತಿ, ಇದು ಅಲ್ಲಂತ ಹೋಗಿ ಉತ್ತರ ಕೊಡಬೇಕಾಗ್ತದೆ ಅಂತ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ.